ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೇಷ್ಠ ಸಾಂಗ್ ಹಾಕ್ಕೊಂಡು ಡಾನ್ಸ್ ಮಾಡ್ತಿರ್ತಾಳೆ. ಆಗ ತಾಂಡವ್ ಬಂದು, ಯಾಕೆ ಶ್ರೇಷ್ಠ ಇಷ್ಟು ಖುಷಿಯಾಗಿದೆಯಾ ಅಂತಾನೆ. ತಾಂಡವ್, ನಮ್ಮ ಪ್ಲ್ಯಾನ್ ಸಕ್ಸಸ್ ತಾಂಡವ್, ನಮ್ಮ ಪ್ಲ್ಯಾನ್ ಪ್ರಕಾರ ಇನ್ವೆಸ್ಟರ್ಸ್ಗೆಲ್ಲ ಆದಿಯವರು ಮೆಂಟಲ್ ಹೆಲ್ತ್ ಸರಿಯಿಲ್ಲ ಅಂತ ಅಪ್ಡೇಟ್ ಆಯಿತು. ಈಗ ಎಲ್ರಿಗೂ ಭಯ ಆಗಿರುತ್ತೆ, ನಮಗೆ ಈ ಕಂಪ್ನಿ ಸಹವಾಸನೆ ಬೇಡ, ನಮ್ಮ ಶೇರ್ಗಳನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ ನೋಡು ಅಂತಾಳೆ ಶ್ರೇಷ್ಠ. ಹಾಗಿದ್ರೆ ಆದಿ ಕಂಪ್ನಿ ಬಿಟ್ಟು ಆಚೆ ಹೋಗೋದು ಗ್ಯಾರಂಟಿ ಅಂತ್ಯಾ ಅಂತಾನೆ ತಾಂಡವ್. ಹೋಗಲೇಬೇಕು ಅಂತಾಳೆ ಶ್ರೇಷ್ಠ. ಹಾಗೇ ಆಗಬೇಕು, ಅವನಿಗೆ ಬ್ರೋ ಬ್ರೋ ಅಂತ ಎಷ್ಟು ಕ್ಲೋಸ್ ಆಗಿದೆ ಅವನ ಜೊತೆ. ಅವಳು ಯಾವಳೋ ಬಾಗಿನ ವಿಷಯಕ್ಕೆ ನನ್ನ ಕಂಪ್ನಿಯಿಂದ ತೆಗೆದುಹಾಕ್ಬಿಟ್ಟ ಅಂತಾನೆ ತಾಂಡವ್ ಡೋಂಟ್ ವರಿ, ಈಗ ಅವ್ರ ಕಂಪ್ನಿಯಿಂದ ಆಚೆ ಹೋಗ್ತಾರೆ ಅಂತಾಳೆ ಶ್ರೇಷ್ಠ. ಯು ಆರ್ ಅಮೇಝಿಂಗ್ ಶ್ರೇಷ್ಠ, ಕಂಪ್ನಿ ಓನರ್ನೇ ಕಂಪ್ನಿಯಿಂದ ಕಿತ್ತು ತಲೆ ಓಡಿಸಿದ್ಯಲ್ಲ, ಗ್ರೇಟ್ ನೀನು ಅಂತಾನೆ ತಾಂಡವ್. ಮತ್ತು ನನ್ನ ಬೇಬಿಗೆ ತೊಂದರೆ ಆದರೆ ನಾನು ಸುಮ್ಮನೆ ಬಿಡ್ತೀನ? ಈ ಶ್ರೇಷ್ಠ ತಾಂಡವ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತಾಳೆ, ಬಿಕಾಸ್ ಈ ಶ್ರೇಷ್ಠ ತಾಂಡವ್ನ ತುಂಬ ಪ್ರೀತಿ ಮಾಡ್ತಾಳೆ ಅಂತಾಳೆ ಶ್ರೇಷ್ಠ. ಒನ್ ಡೌಟ್, ಆ ಕನ್ನಿಕಾ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳ ಅಂತಾನೆ ತಾಂಡವ್. ಮಾಡೇ ಮಾಡ್ತಾಳೆ, ಯಾಕಂದರೆ ತಾಂಡವ್ ಅವಳು ಮಾಡಿರೋ ಅಷ್ಟು ಸ್ಕ್ಯಾಮ್ ನನಗೆ ಗೊತ್ತಿದೆ. ನಾನು ಅದನ್ನು ಯಾರ ಹತ್ರನೂ ಹೇಳಬಾರ್ದು ಅಂದರೆ ಅವಳು ಖಂಡಿತ ನನಗೆ ಹೆಲ್ಪ್ ಮಾಡೇ ಮಾಡ್ತಾಳೆ ಅಂತಾಳೆ ಶ್ರೇಷ್ಠ. ಈಚೆ ಆದಿ ಭಾಗ್ಯ ಸುಮ್ಮನೆ ಕೂತಿರ್ತಾರೆ. ನಂತರ ಭಾಗ್ಯ, ಅಲ್ಲ ದೇವ್ರೆ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದರೆ ಏನು ಮಾತಾಡ್ತಾನೆ ಇಲ್ಲ ದೇವ್ರೆ, ಏನಾಯಿತು ಅಂತಾಳೆ ಭಾಗ್ಯ. ಏನಿಲ್ಲ, ಟೀ ಕುಡಿಯೋಣ ಅಂತಾನೆ ಆದಿ. ಅಲ್ಲ ದೇವ್ರೆ, ಟೀ ಕುಡಿಬೇಕು ಅಂತಿದ್ರೆ ಮನೇಲೇ ಹೇಳಬೇಕಿತ್ತು, ಟೀ ಮಾಡಿ ಕೊಡ್ತಿದ್ನಲ್ಲ ಅಂತಾಳೆ ಭಾಗ್ಯ. ಇಲ್ಲ ಮಾತಾಡೋದು ಇದೆ, ಟೀ ಕುಡ್ಕೊಂಡು ಮಾತಾಡೋಣ ಅಂತಾನೆ ಆದಿ. ಟೀ ಕುಡಿಯೋಣ ಅಂತ ಫೋನಲ್ಲಿ ಏನು ಹುಡುಕ್ತಿದ್ದೀರಿ ಅಂತಾಳೆ ಭಾಗ್ಯ. ಇಲ್ಲೇ ಹತ್ತಿರದಲ್ಲಿ ಕೆಫೆ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ ಮಾತಾಡೋಕೆ ಅಂತಾನೆ ಆದಿ. ಇಷ್ಟು ಪ್ರಶಾಂತವಾದ ಜಾಗ, ಇಲ್ಲೇ ಕೂತ್ಕೊಂಡು ಮಾತಾಡ್ಬೋದಲ್ವಾ, ಅದಕ್ಕೆ ಕೆಫೆ ಏನಕ್ಕೆ ಬೇಕು ನಿಮಗೆ ಗೊತ್ತಾ? ಅಲ್ಲೊಂದು ಕಾಫಿಗೆ ಟೀಗೆ 200-300 ರೂಪಾಯಿ ಕೇಳ್ತಾರೆ, ಅದೆಲ್ಲ ಏನು ಬೇಡ ಅಂತಾಳೆ ಭಾಗ್ಯ. ಮತ್ತೆಲ್ಲಿ ಟೀ ಕುಡಿಯೋದು, ಇಲ್ಲೇ ಇದೆ ಅಂತ ಅಲ್ಲಿ ಹೋಗ್ತಾ ಇರೋಣ ಭಾಗ್ಯ. ಅಣ್ಣ ಬನ್ನಿ 2 ಟೀ ಕೊಡಿ ಅಂತ ಕರೀತಾಳೆ. ಎಲ್ಲಿದೆ ಟೀ ಅಂತಾನೆ ಆದಿ. ಆಗ ಅವನು ಚೀಲದಿಂದ ಫ್ಲಾಸ್ಕಿಂದ ಟೀನ ತೆಗಿತಾರೆ. ವಾವ್, ಈ ಥರನೂ ಎಲ್ಲ ಟೀ ಮಾಡ್ತಾರಾ, ನಾನು ಯಾವತ್ತೂ ನೋಡೇ ಇಲ್ಲ ಅಂತಾನೆ ಆದಿ. ನಂತರ ಅವನು ಟೀ ಕೊಡ್ತಾನೆ. ಭಾಗ್ಯ ಟೀಗೆ ದುಡ್ಡನ್ನು ಕೊಡ್ತಾಳೆ. ಇಬ್ಬರು ಟೀ ಕುಡಿತಾರೆ. ಹಾಂ, ಈಗ ಹೇಳಿ ಏನು ವಿಷಯ ಅಂತಾಳೆ ಭಾಗ್ಯ. ನೀವು ನಮ್ಮನೆಗೆ ಬಂದಾಗ ಒಂದು ಮಾತು ಹೇಳಿದ್ರಿ ಅಲ್ವಾ, ಏನು ಅಂತಾಳೆ ಭಾಗ್ಯ. ನೀವು ಮತ್ತು ತಾಂಡವ್ ಬಗ್ಗೆ ಏನು ಹೇಳಲಿಲ್ಲ ಅಂತ ನಾನು ಕೋಪ ಮಾಡ್ಕೊಂಡಿದ್ದೆ. ಆಗ ನೀವು ಸಹ ನಿಮ್ಮ ಲೈಫಲ್ಲಿ ನಡೆದಿರೋ ಘಟನೆನ ಹೇಳ್ಕೊಂಡೇ ಇಲ್ಲ ಅಂದಿದ್ದು ನನ್ನ ಮನಸ್ಸಲ್ಲಿ ಕೊರೀತಿದೆ ಅಂತಾನೆ ಆದಿ ಅವರೇ, ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ, ಮಾತಿನ ಬರದಲ್ಲಿ ಕೇಳಿಬಿಟ್ಟೆ ಅಂತಾಳೆ ಭಾಗ್ಯ. ಮಾತಿನ ಬರದಲ್ಲಿ ಕೇಳಿದ್ದು ಸರಿಯಾಗೇ ಇದೆ. ನೀವು ನಿಮ್ಮ ಬಗ್ಗೆ ಹೇಳಿಲ್ಲ ಅಂತ ಕೋಪ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನೆಷ್ಟು ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತಲ್ವಾ ಅಂತಾನೆ ಆದಿಯವರೇ, ನಿಮಗೆ ಅರ್ಥ ಮಾಡಿಸೋಕ್ಕೆ ಒಂದು ಉದಾಹರಣೆ ಕೊಟ್ಟೆ ಹೊರತು ಈಗ ಎಲ್ಲ ವಿಷಯ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತ ಏನಿಲ್ವಲ್ಲ ಆದಿಯವರೇ, ಅದನ್ನು ಅಲ್ಲಿಗೆ ಬಿಟ್ಬಿಡಿ ಅಂತಾಳೆ ಭಾಗ್ಯ. ಇಲ್ಲ ಭಾಗ್ಯ, ನಾನು ಇದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಯಾಕೋ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತಿದೆ ಅಂತಾನೆ ಆದಿ. ಈಚೆ ಕುಸುಮ ಅಡುಗೆ ಮನೆಗೆ ಬಂದು ಲಾ 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 ಅಂತ ಹಾಡು ಹೇಳ್ತಾ ಸಕ್ಕರೆ ಡಬ್ಬಿನ ತೆಗಿತಾರೆ. ಬೀಗ್ತಿ ಅಮ್ಮ, ಏನು ಮಾಡ್ತಿದ್ದೀರಾ? ಭಾಗ್ಯ ತಿಂಡಿ ಮಾಡಿಟ್ಟಿದ್ದಾಳಲ್ಲ ಅಂತಾರೆ ಸುನಂದ. ಸ್ವೀಟ್ ಮಾಡ್ತಿದ್ದೀನಿ ಅಂತಾರೆ ಕುಸುಮ. ಯಾವ ಖುಷಿಗೋ ಅಂತಾರೆ ಸುನಂದ. ಮನೇಲಿ ಎಂಥ ಒಳ್ಳೆ ವಿಷಯ ನಡೀಲಿಲ್ವಾ ಅಂತಾರೆ ಕುಸುಮ. ಏನದು ಅಂತಾರೆ ಸುನಂದ. ನನ್ನ ಫ್ರೆಂಡು ನನ್ನ ಜೊತೆ ಮಾತಾಡ್ಬಿಟ್ಟ ಅಂತಾರೆ ಕುಸುಮ. ಈಗ ಆಗಿರೋದೇ ಸಾಕು ಬೀಗ್ತಿಯಮ್ಮ, ಮತ್ತೆ ಫ್ರೆಂಡು ಅಂತ ಸಲಿಗೆ ತಗೊಂಡು ಇನ್ನೊಂದು ಅವಾಂತರನ ಸೃಷ್ಟಿ ಮಾಡಿಬಿಡಿ ನೀವು ಅಂತಾರೆ ಸುನಂದ. ಅಂದರೆ ನಮ್ಮ ಫ್ರೆಂಡ್ಶಿಪ್ನ ಬಿಟ್ಬಿಡ್ಬೇಕಾ ಅಂತಾರೆ ಕುಸುಮ. ಹೌದು ಅಂತಾರೆ ಸುನಂದ. ಆದಿ ನನ್ನ ಒಳ್ಳೆ ಫ್ರೆಂಡ್, ಹಾಗೆಲ್ಲ ಬಿಡೋಕ್ಕಾಗಲ್ಲ, ಬೇಕಿದ್ರೆ ನೀವು ಫ್ರೆಂಡ್ ಮಾಡ್ಕೊಳ್ಳಿ ಅಂತಾರೆ ಕುಸುಮ. ನಿಮ್ಮಿಬ್ಬರ ಮಧ್ಯೆ ಆಗಿರೋದು ನೋಡೋದೇ ಸಾಕಾಗಿದೆ, ಫ್ರೆಂಡು ಬೇಡ ಏನೂ ಬೇಡ ಅಂತಾರೆ ಸುನಂದ. ಅವತ್ತೇನೋ ಸಿಟ್ಟಲ್ಲಿ ಹಾಗಂದ ಅಷ್ಟೆ ಅಂತಾರೆ ಕುಸುಮ. ಏನಾದರೂ ಮಾಡ್ಕೊಳ್ಳಿ ಅಂತ ಸುನಂದ ಅಲ್ಲಿಂದ ಬರ್ತಾರೆ. ಈಚೆ ಆದಿ ನಿಮ್ಮ ಮೇಲೆ ಕೋಪ ಇದ್ದಿದ್ದು ನಿಜ ಭಾಗ್ಯ, ಅದೇ ಕೋಪದಲ್ಲಿ ಈ ಫ್ರೆಂಡ್ಶಿಪ್ನ ಬಾಂಡ್ನ ಕಿತ್ತಾಕ್ಬಿಡೋಣ ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಆದರೆ ನನ್ನ ಕೈಲಿ ಆಗಲಿಲ್ಲ. ಆಗಲೇ ನನಗೆ ರಿಯಲೈಸ್ ಆಗಿದ್ದು ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ಗಾಢವಾಗಿದೆ ಅಂತ. ಇಷ್ಟು ವರ್ಷಗಳಲ್ಲಿ ನನಗೆ ಸಿಕ್ಕಿರೋ ಮೊದಲನೇ ಫ್ರೆಂಡು ನೀವು ಭಾಗ್ಯ ಅಂತಾನೆ ಆದಿ. ಇದೇನು ಹೀಗೆ ಹೇಳ್ತಿದ್ದೀರಾ? ನಾನಂತೂ ಅಡುಗೆ ಮನೆಗೆ ಸೀಮಿತ ಆದವಳು, ನನಗೆ ಫ್ರೆಂಡ್ಸ್ ಇಲ್ಲ ಅಂದರೆ ಸರಿ, ಆದರೆ ನೀವು ಮಾಡರ್ನ್ ಸೊಸೈಟಿನಲ್ಲಿ ಎಷ್ಟೊಂದು ಜನಗಳ ಮಧ್ಯೆ ಇರೋರು, ನಿಮಗೂ ಫ್ರೆಂಡ್ಸ್ ಇಲ್ಲ ಅಂದರೆ ಅಂತಾಳೆ ಭಾಗ್ಯ. ಎಲ್ಲರೂ ಹಾಗೆ ಅನ್ಕೋತಾರೆ ಭಾಗ್ಯ, ಇವನಿಗೇನು ಕಮ್ಮಿ, ಕೈ ತುಂಬ ದುಡ್ಡಿದೆ, ಮಾಡರ್ನ್ ಸೊಸೈಟಿಯಲ್ಲಿ ಬದುಕ್ತಾನೆ, ಆದರೆ ದುಡ್ಡಿಂದ ಎಲ್ಲನೂ ಕೊಂಡ್ಕೊಳ್ಳೋಕ್ಕಾಗುತ್ತಾ ಭಾಗ್ಯ? ಸುತ್ತಮುತ್ತ ಇರೋರೆಲ್ಲ ಹತ್ರ ಆಗೋಕ್ಕೆ ಆಗುತ್ತಾ ಭಾಗ್ಯ? ಇಷ್ಟು ದಿನ ನನ್ನನ್ನು ಯಾರೂ ಫ್ರೆಂಡ್ ಅಂತ ನೋಡ್ತಿರ್ಲಿಲ್ಲ,
ಬಾಸ್ ಅಂತ ನೋಡ್ತಾ ಇದ್ರು ಅಂದರೆ ಅಲ್ಲಿ ಒಂದು ಭಯ ಇರುತ್ತೆ. ಅವ್ರ ಬಾಸು, ನಾನು ಎಂಪ್ಲಾಯಿ ಅನ್ನೋ ಗೆರೆ ಇದ್ದಾಗ ಡೀಪಾಗಿ ಫ್ರೆಂಡ್ಶಿಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಮನ್ಸು ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಆದರೆ ಅಂಥ ಗೆಳೆತನ ಸಿಕ್ಕಿದ್ದು ನನ್ನ ಭಾಗ್ಯ. ನನ್ನ ಬಿಸ್ನೆಸ್ ಮೆನ್ ಆಗಿ ನೋಡದೆ, ಬಾಸ್ ಆಗಿ ನೋಡದೆ ಇರೋದು ನೀವೊಬ್ಬರೇ ಭಾಗ್ಯ. ಇಷ್ಟು ವರ್ಷ ಯಾರ ಹತ್ರನೂ ಹಂಚ್ಕೊಳ್ದೇ ಇರೋ ನೋವನ್ನು ಇವತ್ತು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತಿದೆ ನನಗೆ. ಹಳೆ ಕತೆ ಇರೋದು ಸತ್ಯ. ಅದನ್ನು ಹೇಳ್ಕೊಳ್ಳೋ ಹಂತದಲ್ಲಿ ನಾನಿಲ್ಲ. ಅದನ್ನು ನೆನ್ಪು ಮಾಡಿಕೊಂಡ್ರೆ ಈಗಲೂ ನನಗೆ ನೋವಾಗುತ್ತೆ ಭಾಗ್ಯ. ಯಾಕಂದರೆ ಆ ಸಂಬಂಧದಲ್ಲಿ ನನ್ನ ಲೈಫ್ನಲ್ಲಿ ಏನೇನು ಆಗಬಾರ್ದಿತ್ತು ಎಲ್ಲ ಆಗೋಯ್ತು. ಈಗಲೂ ನಾನು ಮೋಸ ಹೋದೆ ಅನ್ನೋ ಫೀಲಿಂಗ್ನಲ್ಲಿ ನಾನು ಯಾರನ್ನು ಹಂಚ್ಕೊಂಡ್ರು ಅಷ್ಟೇ ಅವ್ರ ಕೈ ಬಿಡಲ್ಲ. ಅವರಿಗೋಸ್ಕರ ಪ್ರಾಣ ಬೇಕಿದ್ರೂ ಕೊಡ್ತೀನಿ. ನಾನು ಅಷ್ಟೊಂದು ಪ್ರೀತಿಸಿದವಳು ನಾನು ಬಿಟ್ಟು ಹೋದರೆ ನನಗೆ ತಡೆಯೋಕ್ಕಾಗುತ್ತಾ? ನಾನು ತುಂಬ ವೀಕ್ ಆಗಿಬಿಡ್ತೀನಿ ಭಾಗ್ಯ. ನಾನೆಲ್ಲ ವಿಷಯದಲ್ಲಿ ಗಟ್ಟಿ ಇದ್ದು ಪ್ರೀತಿ ವಿಷಯದಲ್ಲಿ ವೀಕ್ ಇದ್ದೀನಿ ಭಾಗ್ಯ. ಅದಕ್ಕೆ ಕಾರಣ ನನಗೆ ಸಿಗದೇ ಇರೋ ಅಮ್ಮನ ಪ್ರೀತಿ. ಬೆಳೆಯೋ ಮಕ್ಕಳಿಗೆ ಅಮ್ಮ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಲ್ವಾ? ಆದರೆ ಚಿಕ್ಕ ವಯಸ್ಸಲ್ಲೇ ನಾನು ನಮ್ಮ ಅಮ್ಮನ ಕಳ್ಕೊಂಡೆ. ಮೀನಾಕ್ಷಿ ಅತ್ತೆ ನಮಗೇನೂ ಕಡಿಮೆ ಮಾಡಲಿಲ್ಲ, ಚೆನ್ನಾಗೇ ನೋಡಿಕೊಂಡ್ರು. ಅಮ್ಮ ಇಲ್ಲ ಅನ್ನೋ ಕೊರಗು ಇದೆಯಲ್ಲ, ಅದು ಈಗಲೇ ಇಲ್ಲ. ಅಮ್ಮನ ಮಡೇಲಿ ಬೇಕು ಅನ್ನೋ ಹಸಿವು ಎಷ್ಟಿತ್ತು ಅಂದರೆ ಎಲ್ರಿಗೂ ಅಮ್ಮ ಇದ್ದಾರೆ, ನನಗೆ ಯಾಕೆ ಅಮ್ಮ ಇಲ್ಲ ಅಂತ ಎಷ್ಟೋ ಸಲ ಒಬ್ಬನೇ ಕೂತು ಅಳ್ತಿದ್ದೆ. ಅಮ್ಮ ಬೇಕು ಅಂತ ಹಂಬಲಿಸ್ತಿದ್ದೆ. ಅಮ್ಮ ಇಲ್ಲದೆ ನಾನು ಕೊರಗ್ತಾ ಇದ್ದೀನಿ ಅಂತ. ನಾನು ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ಎಲ್ಲಿ ವೀಕ್ ಆಗ್ತೀನೋ ಅಂತ ನಾನು ಯಾರ ಹತ್ರನೂ ತೋರಿಸ್ಕೊಳ್ತಾ ಇರಲಿಲ್ಲ. ಆದರೆ ಯಾರೇ ಸಿಕ್ಕಿದ್ರು ಅವ್ರ ಹತ್ರ ನನ್ನ ತಾಯಿ ಪ್ರೀತಿ ಸಿಗ್ಬೋದಾ ಅಂತ ಹುಡುಕ್ತಿದ್ದೆ. ತಾಯಿ ಪ್ರೀತಿನ ತುಂಬೋಕ್ಕೆ ಯಾರಾದರೂ ನನ್ನ ಲೈಫಲ್ಲಿ ಬರ್ಬೋದು, ನನಗೆ ಸಿಗ್ಬೋದು ಅಂತ ಕಾಯ್ತಿದ್ದೆ. ಆಗ ಸಿಕ್ಕಿದ್ದೆ ಸುರಭಿ ಅಂತ ಅಳ್ತಾ ಬೇಜಾರಿಂದ ಕೂತ್ಕೋತಾನೆ ಆದಿಯವರೇ, ನಾನು ನಿಮ್ಗಾಗಲೇ ಹೇಳಲಿಲ್ವಾ, ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ ನಿಮ್ಮ ಮನಸ್ಸಿಗೆ ನೀವು ನೋವು ಮಾಡ್ಕೋಬೇಡಿ ಅಂತಾಳೆ ಭಾಗ್ಯ. ನಾನು ನಮ್ಮ ಅಮ್ಮನಿಂದ ಮಿಸ್ ಮಾಡ್ಕೋತಾ ಇದ್ದಿದ್ದ ವಾತ್ಸಲ್ಯ, ಮಮತೆ, ಕಾಳಜಿ ಎಲ್ಲನೂ ಸುರಭಿ ಕೊಟ್ಟಳು. ಅವಳಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ ಅನ್ನೋ ಫೀಲಿಂಗ್ನ ನಂಗೆ ಕೊಟ್ಟಳು. ಕೊನೆಯವರೆಗೂ ತಾಯಿಯಾಗಿರ್ತೀನಿ ಅಂತ ಮಾತು ಕೊಟ್ಟವಳು ಅರ್ಧಕ್ಕೆ ಕೈ ಕೊಟ್ಟು ಹೊರಟೋದ್ಲು. ಹೊಟ್ಟೆ ಹಸಿವು ಅನ್ನೋದು ಹೇಗೆ ಮನುಷ್ಯನ ಕೈಲಿ ಕೆಟ್ಟ ಕೆಲಸನ ಮಾಡಿಸ್ಬಿಡುತ್ತೋ ಹಾಗೆ ಪ್ರೀತಿ ಹಸಿವು ಕೂಡ ನಮ್ಮ ಕೈಲಿ ಕೆಟ್ಟ ಆಯ್ಕೆಗಳನ್ನು ಮಾಡಿಸ್ಬಿಡುತ್ತೆ ಅನಿಸುತ್ತೆ. ಅವಳೇ ಕೆಟ್ಟವಳು ಅಥವಾ ನನ್ನ ಟೈಮ್ ಕೆಟ್ಟದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನನ್ನ ಲೈಫಲ್ಲಿ ಒಂದೇ ಒಂದು ಹನಿ ಪ್ರೀತಿ ದಕ್ಕಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ವಿಷಯದಲ್ಲಿ ನಾನು ತುಂಬ ಬಡವ ಭಾಗ್ಯ. ಅವಳಿದ್ದಾಗ ನನಗೆಲ್ಲ ಅವಳೇ ಆಗಿದ್ಲು. ಅವಳು ಹೋದ್ಮೇಲೆ ನನಗೆ ಎಲ್ಲರೂ ಇದ್ದರು. ನನಗೆ ಅನಾಥ ಅನ್ನೋ ಭಾವ ಶುರುವಾಯಿತು. ಅವಳು ನನ್ನ ಜೊತೆ ಇರುವಾಗ ನನ್ನ ಜೀವನ ತುಂಬ ಚೆನ್ನಾಗಿತ್ತು. ಲೈಫಲ್ಲಿ ಖುಷಿ, ನೆಮ್ಮದಿ, ಪ್ರೀತಿಸೋ ಜೀವ ಎಲ್ಲ ಇದೆ, ನನಗೆ ಇನ್ನೇನು ಬೇಡ ಅನ್ನೋ ಭಾವ ಬಂದಿತ್ತು. ನಾನು ಸ್ಪೋರ್ಟ್ಸ್, ಗೇಮ್ಸ್, ಟ್ರಾವೆಲಿಂಗ್ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದೆ. ಆದರೆ ಅವಳು ನನ್ನ ಬಿಟ್ಟು ಹೋದ್ಮೇಲೆ ಎಲ್ಲನೂ ನಿಲ್ಲಿಸ್ಬಿಟ್ಟೆ. ಟ್ರಾವೆಲಿಂಗ್, ಬಾಕ್ಸಿಂಗ್, ಓದು ಎಲ್ಲನೂ ಬಿಟ್ಬಿಟ್ಟೆ. ಅವಳು ಹೋದ್ಮೇಲೆ ಐ ವೆಂಟ್ ಟು ಡಿಪ್ರೆಷನ್. ಅವಳು ಹೋದ್ಮೇಲೆ ನಾನು ಅನಾಥ ಅನಿಸೋಕ್ಕೆ ಶುರುವಾಯಿತು. ತಾಯಿ ಪ್ರೀತಿಗಾಗಿ ಒದ್ದಾಟ ಶುರುವಾಯಿತು. ನಿಜ ಹೇಳಬೇಕು ಅಂದರೆ ನಮ್ಮ ಅಮ್ಮ ತೋರಿಸ್ತಿದ್ದ ಪ್ರೀತಿ, ವಾತ್ಸಲ್ಯ ಎಲ್ಲನೂ ನನಗೆ ನಿಮ್ಮಿಂದ ಸಿಗ್ತಾಯಿದೆ. ನಿಮ್ಮ ಹತ್ರ ಮಾತಾಡಿದಾಗೆಲ್ಲ ನನಗೆ ನಮ್ಮ ನೆನಪಾಗ್ತಾರೆ ಅಂತ ಅಳ್ತೆ ಭಾಗ್ಯನ ಕಾಲ ಮೇಲೆ ಮಲಗ್ತಾನೆ. ಆಗ ಆಚೆ ಈಚೆ ಎಲ್ಲ ಏನು ಅಂತ ಸನ್ನೆ ಮಾಡ್ತಾರೆ. ಭಾಗ್ಯ ಆಚೆ ಈಚೆ ನೋಡಿ ಅವನ ತಲೆನ ನೇವರಿಸ್ತಾ ಅಳ್ತಾಳೆ. ಸಾರಿ ಅಂತ ಎದ್ದು ನಿಂತ್ಕೊಂಡು ಕಣ್ಣೀರನ್ನು ಒರೆಸ್ಕೋತಾನೆ. ನೋಡಿ ದೇವರೇ, ನನ್ನ ಕೈಲಿ ನಿಮ್ಮ ತಾಯಿ ಸ್ಥಾನನ ತುಂಬೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಜೀವನ ಪೂರ್ತಿ ನಾನೊಬ್ಳು ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ನೀವು ನನ್ನ ಹತ್ರ ಏನು ಬೇಕಿದ್ರೂ ಹೇಳ್ಕೋಬೋದು ಅಂತಾಳೆ ಭಾಗ್ಯ. ಥ್ಯಾಂಕ್ಸ್ ಅಂತಾನೆ ಆಚೆ ಎಲ್ಲ ನೋಡಿ ಭಾಗ್ಯ ನಾನಿನ್ನು ಹೊರಡ್ತೀನಿ ಅಂತಾನೆ ಆದಿಯವರೇ ಒಂದು ನಿಮಿಷ ಅಂತಾಳೆ ಭಾಗ್ಯ. ಈಚೆ ಪೂಜಾ ಮಾವ ನೀರು ಅಂತ ತಂದು ಕೊಡ್ತಾಳೆ. ಆಗ ಕನಿಕಾ ಬಂದು ಡ್ಯಾಡ್ ಪ್ರಸಾದ ತಗೊಳ್ಳಿ ಅಂತಾಳೆ. ಇದ್ದಕ್ಕಿದ್ದ ಹಾಗೆ ಟೆಂಪಲ್ಗೆ ಹೋಗಿಬಿಟ್ಟಿದ್ದ ಅಂತಾರೆ ಕಾಮತ್. ಬ್ರೋ ಮೆಂಟಲಿ ಸಫರ್ ಮಾಡ್ತಿದ್ನಲ್ಲ, ಅವನಿಗೆ ಒಳ್ಳೇದಾಗಲಿ ಅಂತ ಅವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ. ಎಲ್ಲಿ ಅವನು ಇನ್ನೂ ಬಂದಿಲ್ವಾ ಅಂತಾಳೆ ಕನಿಕಾ. ಇಲ್ಲಮ್ಮ, ಭಾಗ್ಯನ ನೋಡೋಕ್ಕೆ ಹೋಗಿದ್ದಾನೆ ಅಂತಾರೆ ಕಾಮತ್. ನಾನು ಅವನಿಗೋಸ್ಕರ ಟೆಂಪಲ್ಗೆ ಹೋಗಿ ಬಂದರೆ ಅವನು ಅವಳ ಮನೆಗೆ ಹೋಗಿ ಕೂತಿದ್ದಾನ, ಇನ್ನೇನು ಎಡವಟ್ಟು ಮಾಡ್ತಾನೋ ಗೊತ್ತಿಲ್ಲ. ಅತ್ತೆ ತಗೊಳ್ಳಿ ಅಂತ ಪ್ರಸಾದ ಕೊಟ್ಟು ಕನಿಕಾ ಹೋಗ್ತಾಳೆ. ಆಗ ಪೂಜಾ ನಿಜವಾಗ್ಲೂ ಇವಳಿಗೆ ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಷ್ಟು ಒಳ್ಳೆ ಬುದ್ಧಿ ಇದೆಯಾ ಅಂತ, ಅಥವಾ ನಾಟಕ ಮಾಡ್ತಾ ಇದ್ದಾಳ ಅಂತ ಪೂಜೆ ಯೋಚನೆ ಮಾಡಿ ಕನಿಕಾ ಹತ್ರ ಬರ್ತಾಳೆ. ಈಚೆ ಕನಿಕಾ ರೂಮಲ್ಲಿ ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಿದೆ. ಬ್ರೋ ಫುಲ್ ಡಿಪ್ರೆಷನಲ್ಲಿದ್ದಾನೆ, ಅವನು ಆಫೀಸಿಗೆ ಬರೋದು ಡೌಟು ಅಂತಾಳೆ ಕನಿಕಾ. ಆಗ ಪೂಜಾ ಕನಿಕಾ ರೂಮ್ ಹತ್ರ ಬಂದು ಅವಳ ಮಾತನ್ನು ಕೇಳಿಸ್ಕೊತಾಳೆ. ಇನ್ನೊಂದು ಸ್ವಲ್ಪ ದಿನ ಬ್ರೋ ಡಿಪ್ರೆಷನಲ್ಲಿದ್ದಾನೆ ಅಂತ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಆಗ ಎಲ್ಲ ಇನ್ವೆಸ್ಟ್ಮೆಂಟ್ನ ವಾಪಸ್ ಇಸ್ಕೋತಾರೆ. ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೆ ಡ್ಯಾಡ್ಗೆ ನನ್ನ CEO ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಉಳಿಯಲ್ಲ ಅಂತಾಳೆ ಕನಿಕಾ. ಆಗ ಪೂಜಾ ಕ್ಲಾಪ್ಸ್ ಮಾಡ್ತಾ, ನಿನಗೆ ಕನಿಕಾ ಅಂತ ಹೆಸರು ಇಡಬಾರ್ದಿತ್ತು ಕಣೆ, ವಿಷಕನ್ಯೆ ಅಂತ ಇಡಬೇಕಿತ್ತು, ಮನೆಯವ್ರ ಮೇಲೆ ವಿಷ ಕಾರ್ತಿಯೇನೆ ಅಂತಾಳೆ.
ಓ ಗಾಡ್ ಇವಳೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ ಅಂತ ಕನ್ನಿಕಾ ಯೋಚನೆ ಮಾಡ್ತಾಳೆ. ನಾನು ಮೊದಲೇ ಗೆಸ್ ಮಾಡಿದ್ದೆ ಕಣೆ, ಇದರಲ್ಲಿ ನೀನೇನೋ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ಯಾ ಅಂತ. ನೋಡು ಕೊನೆಗೆ ನನ್ನ ಗೆಸ್ ನಿಜ ಆಯಿತು ಅಂತಾಳೆ ಪೂಜಾ. ಏಯ್, ಹೌ ಡೇರ್ ಯು ಎಂಟರ್ ಮೈ ರೂಮ್. ನಿಮ್ಮ ಅಕ್ಕ ತಂಗಿಯರಿಗೆ ಸೆನ್ಸ್ ಇಲ್ವಾ? ಹೇಳ್ದೆ ಕೇಳಿದೆ ರೂಮಿಗೆ ನುಗ್ತೀರಾ ಅಂತಾಳೆ ಕನ್ನಿಕಾ. ನಾನು ಹಾಗೆ ನುಗ್ಗಿದ್ದಕ್ಕೆ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗಿದ್ದು. ಅಧಿಕಾರ ಪಡ್ಕೊಳ್ಳೋಕ್ಕೆ ಸ್ವಂತ ಅಣ್ಣನ ಹೆಸರೇ ಹಾಳು ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವೇನೆ? ಥೂ ನಿನ್ನ ಜನ್ಮಕ್ಕಿಷ್ಟು ಅಂತಾಳೆ ಪೂಜಾ. ಏಯ್ ಅಂತ ಕನ್ನಿಕಾ ಹೊಡೆಯೋಕ್ಕೆ ಕೈ ಎತ್ತುತ್ತಾಳೆ. ಆಗ ಪೂಜಾ ಅವಳ ಕೈಯನ್ನು ಇಟ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು